ಟಿ ಸೋಮಶೇಖರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ, ನೋಡ್ಕೊಂಬ. ಬಿಜೆಪಿಯಿಂದ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಬ್ಬರನ್ನು ಕೂಡ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಟಿ ಸೋಮಶೇಖರ್ ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಬಿಜೆಪಿಯ ಈ ಒಂದು ಪಕ್ಷದ ಒಂದು ನಿಲುವು ಮತ್ತು ಇವತ್ತಿನ ಒಂದು ಆದೇಶ ತಾವು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಸರ್? 100ಕ್ಕೆ 100 ಎಕ್ಸ್ಪೆಕ್ಟ್ ಮಾಡಿದ್ದೆ. ಭಾಳ ಸಂತೋಷ ಆಗ್ತದೆ. ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಒಳ್ಳೆಯ ಡಿಸಿಷನ್ನ ಮಾಡಿದ್ದಾರೆ. ಅವರೇನು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಹಿಂದೆ ಕಾಂಗ್ರೆಸ್ಸಿಂದ ಬಂದ ಸಂದರ್ಭದಲ್ಲಿ SPM ಅಂತಂದರೆ ತುಂಬ ಫೇಮಸ್ಸು, ಆ ಮಟ್ಟಕ್ಕೆ ಇತ್ತು. ಆ ನಂತರ ದೊಡ್ಡ ಮಟ್ಟದಲ್ಲಿ ಅಂದರೆ ಪಕ್ಷದಲ್ಲಿ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಸ್ಥಾನವನ್ನು ಅಲಂಕರಿಸಿದ್ರಿ, ಅಂದರೆ ಚೆನ್ನಾಗಿ ಗುರುತಿಸ್ಕೊಂಡಿದ್ರಿ, ಎಲ್ಲ ರೀತಿಯಲ್ಲೂ ಸಕ್ರಿಯವಾಗಿದ್ರಿ, ಆಕ್ಟಿವ್ ಆಗಿದ್ರಿ. ಆ ನಂತರ ಏನಾಯಿತು ಅಂತ ಬರ್ತಾ ಇಲ್ಲಪ್ಪ, ಕಾಂಗ್ರೆಸ್ ಪಕ್ಷ ಬಿಟ್ಟು BJPಗೆ ಬಂದು JDS ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಮಗೆ ಆಗಲಿಲ್ಲ. ಸಮ್ಮಿಶ್ರ ಸರ್ಕಾರ ಸರಿ ಹೋಗಲಿಲ್ಲ ಅಂಥೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದು 3 ವರ್ಷ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿಯವ್ರ ನೇತೃತ್ವದಲ್ಲಿ ಸಹಕಾರ ಸಚಿವನಾಗಿ ಕೆಲಸ ಮಾಡಿದೆ. ಮೈಸೂರು ಉಸ್ತುವಾರಿ ಕೆಲಸ ಮಾಡಿದೆ. ಪಕ್ಷದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದೆ. ಪ್ರಧಾನಮಂತ್ರಿಗಳ ಕಾರ್ಯಕ್ರಮವನ್ನು ಕೂಡ ಮಾಡಿದೆ. ಅಮಿತ್ ಶಾ ಕಾರ್ಯಕ್ರಮಗಳನ್ನು ಮಾಡಿದೆ. ಯಾವೊಂದು ಸಣ್ಣ ಅಲಿಗೇಷನ್ ಇಲ್ದಂಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸಹಕಾರ ಮಂತ್ರಿಯಾಗಿ ಕೆಲಸ ಮಾಡಿದೆ. ಭಾರತೀಯ ಜನತಾ ಪಕ್ಷದ ಯಾವೊಬ್ಬ ಶಾಸಕನೂ ಕೂಡ ಒಂದು ಸಣ್ಣ ಅಲಿಗೇಷನ್ ಕೂಡ ಮಾಡದಿರ್ತಕ್ಕಂಥ ರೀತಿಯಲ್ಲಿ ಮಾಡಿದೆ. 2023 ಚುನಾವಣೆ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಹೈಕಮಾಂಡ್ ಗಮನಕ್ಕೆ ತಂದಂಥ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಮಾಡಲಿಲ್ಲ. ಸರಿಪಡಿಸ್ಬೋದಾಗಿತ್ತು. ಸೋಮಶೇಖರ್ನ ಭಾರತೀಯ ಜನತಾ ಪಕ್ಷದಲ್ಲೇ ಉಳಿಸ್ಕೋಬೇಕು ಅನ್ನೋಂಗಿದ್ರೆ ಅವರು ಮಾಡ್ತಾಯಿದ್ರು. ಬಟ್ ಯಾರೂ ಕೂಡ ಅದನ್ನು ಸೀರಿಯಸ್ಸಾಗಿ ಮಾಡಲಿಲ್ಲ. ಆಗ ಮುಖ್ಯಮಂತ್ರಿಗಳು ಕಾನ್ಸ್ಟಿಟ್ಯೂನ್ಸಿಗೆ ಬಂದರು, ಉಪಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಬಂದರು. ಆ ಸಂದರ್ಭದಲ್ಲಿ ನಾನು ಶಾಸಕ ಭಾಗವಹಿಸಬೇಕಾಯಿತು. ಆಗ ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಕಾಂಗ್ರೆಸ್ ಜೊತೆಲಿ ಗುರುತಿಸ್ಕೊಂಡಿದ್ದಾರೆ. ಭಾರತೀಯ ಪಕ್ಷಕ್ಕೆ ಮುಜುಗರ ಆಗ್ತದೆ ಅಂಥೇಳಿ ಆವಾಗಿಂದನೂ ಕೂಡ ಇದನ್ನು ಮಾಡ್ಕೊಂಡು ಬಂದರು. ನಾನು ಕೂಡ ಅಷ್ಟೇ ಅಸಮಾಧಾನ ಆಗಿ ಭಾರತೀಯ ಜನತಾ ಪಕ್ಷ ಜೊತೆಯಲ್ಲಿ ಗುರ್ಸ್ಕೊಳ್ಳೋದು ಕಮ್ಮಿ ಮಾಡಿದೆ. ರಾಜ್ಯಸಭಾ ಚುನಾವಣೆ ಬಂದಂಥ ಸಮಯದಲ್ಲಿ ನಾನು ಪಕ್ಷದ ಪರವಾಗಿ ಮತ ಹಾಕಲಿಲ್ಲ. ಅದು ಕಾನೂನು ಹಂಗೆ ಇದೆ, ನೀವು ಯಾರಿಗೆ ಬೇಕಾದರೂ ಹಾಕ್ಬೋದು. ಅದು ವಿಪ್ಪು ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ರಾಜ್ಯಸಭಾ. ಬಟ್ ಮುಖಂಡರು ಯಾರು ಇರ್ತಾರೆ ಅವರಿಗೆ ತೋರಿಸ್ಬೇಕು ಅಂತಕ್ಕಂಥದ್ದಿತ್ತು, ಅವರಿಗೆ ತೋರಿಸ್ತು. ಅದಾದಮೇಲೆ ನೋಟಿಸ್ ಕೊಟ್ಟರು. ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೆ. ಆ ನೋಟಿಸ್ ಉತ್ತರ ಇದು ಕೊಟ್ಟಾದಮೇಲೆ ಇವತ್ತವರೆಗೂ ಕೂಡ ಅದೇನು ಬರಲಿಲ್ಲ. ಇದು 2ನೇ ನೋಟಿಸು. ಅದಕ್ಕೆ ರಿಪ್ಲೈನೂ ಕೊಟ್ಟಿದ್ದೆ. ಪಕ್ಷಕ್ಕೆ ಮುಜುಗರ ಆಗುವಂಗೆ, ಲೀಡ್ರ್ ಮುಜುಗರ ಆಗುವಂಗೆ ಯಾವತ್ತೂ ಕೂಡ ನಾನು ಮಾತನಾಡಿಲ್ಲ. ಮುಜುಗರ ಆಗುವಂಥ ಸನ್ನಿವೇಶನೂ ಕೂಡ ನಾನು ಮಾಡಲಿಲ್ಲ. ಏನು ನಮಗೆ ನೋಟಿಸ್ ಕೊಟ್ಟಿದ್ದೀರಿ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಲೆಟ್ರ್ ಕೊಟ್ಟಿದ್ದೆ. ಅದಾದ ನಂತರ ಇವತ್ತು ಬೆಳಗ್ಗೆ ನನಗೆ ಅದು ಬಂದಿದೆ. ಅದಕ್ಕೇನು ಕಾಮೆಂಟ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಸಂತೋಷವಾಗಿ ಅವ್ರೇನು ಹೈಕಮಾಂಡ್ ಕೊಟ್ಟಿದ್ದಾರೆ ಅದನ್ನ ಸ್ವೀಕಾರ ಮಾಡಿದ್ದೇನೆ. ತಾವು ಒಂದು ಮಾತನ್ನು ಹೇಳಿದ್ರಿ, ಪಕ್ಷದಲ್ಲಿ ತನ್ನನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಯಾಕೇನು ಟಿ ಸೋಮಶೇಖರ್ ಟಾರ್ಗೆಟ್ ಆದ್ರ ಅಂತ ಏನಾದರೂ ಬೆಂಗಳೂರು ನಾಯಕರಿಗೆ ಟಾರ್ಗೆಟ್ ಆದ್ರ ಅಥವಾ ಪಕ್ಷದಲ್ಲಿ ಬೇರೆ ಇನ್ಯಾರು ಪ್ರಭಾವಿ ನಾಯಕರಿಗೆ ಟಾರ್ಗೆಟ್ ಆದ್ರೆ ಯಾಕೆ ಅಂತ, ಏನು ಇನ್ಸೈಡ್ ಏನು ಅಂತ? ಅದರಲ್ಲಿ ಗುಂಪುಗಾರಿಕೆ ವಿಪರೀತ ಇದೆ. ಇವನ್ ಕಂಡ್ರೆ ಆಗಲ್ಲ, ಅವನು ಕಂಡ್ರೆ ಇವನಿಗಾಗಲ್ಲ, ಆ ಥರದ್ದು ಇದೆ. ಇವನು ಬೆಳಿತಾನೆ ಅಂತ ಅವನು ಇದು ಇದರಲ್ಲಿ ಇರ್ತಕ್ಕಂಥ ಸಾಮಾನ್ಯದ್ದು. ಅಂದರೆ ನಿಮ್ಮನ್ನು ತುಳಿಯುವಂಥ ಪ್ರಯತ್ನ ಆಯ್ತಾ ಪಕ್ಷದಲ್ಲಿ, ಬಿಜೆಪಿಯಲ್ಲಿ? ನಾನು ಯಾರು ತುಳಿಯೋಕ್ಕಾಗೋದಿಲ್ಲ. ನೋಡಿ, ನಾನು ಬೇರೆಯವ್ರನ್ನ ತುಳಿಯೋಕೆ ಹೋಗೋದಿಲ್ಲ. ನನ್ನ ಲಿಮಿಟ್ ಏನಿರ್ತದೆ ಆ ಲಿಮಿಟ್ಗೆ ನಾನು ಇರ್ತೀನಿ. ಅನ್ನೆಸರಿ ಇನ್ವಾಲ್ವ್ಮೆಂಟ್ ಆಗೋದು ಮತ್ತೊಂದಾಗೋದು ಯಾವುದೂ ಕೂಡ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಅದು ನನಗೆ ಒಂದೇನಂತಂದರೆ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಮಾಡಿದೆ. 6 ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದೆ. ಅಮಿತ್ ಶಾದು 5-6 ಕಾರ್ಯಕ್ರಮವನ್ನು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಮಾಡಿದೆ. ಹೆಸರಿಡ್ದು ಕೂಗುವಷ್ಟು ನೋಟೆಡ್ ಆಗಿದ್ದೆ. ಸೋಮಶೇಖರ್ ರಾವ್ ಇದ್ದಾರೆ ಅನ್ನೋ ಮಟ್ಟಕ್ಕೆ ಅಮಿತ್ ಶಾ ಅವರು ನನ್ನ ಕೂಗ್ತಕ್ಕಂಥದ್ದು ಕೂಡ ಆಯಿತು. ಅವತ್ತಿಂದ ಕೆಲವ್ರಿಗೆಲ್ಲೋ ಇವನು ಈಗ ಬಂದವನೇ ಕಾಂಗ್ರೆಸ್ಸಿಂದ
ಅಮಿತ್ ಶಾ ಅಂತ ಅವರು ಗುರುತಿಡಿತಾರಲ್ಲ ಅನ್ನೋಂಗೆ ಸ್ವಲ್ಪ ಕೆಲವರಿಗೆ ತಳಮಳ ಆಗಿರ್ಬೋದು. ಬಟ್ ಈಗ ಎಕ್ಸ್ಪೆಲ್ ಮಾಡಿದ್ದಾರೆ, ಅದು ಯಾವುದೂ ಕೂಡ ನಾನು ಕಾಮೆಂಟ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ ಏನು ಮಾಡಿದ್ದಾರೆ ಅದನ್ನ ಸ್ವಾಗತ ಮಾಡ್ತೇನೆ ಅಷ್ಟೇ. ಮೂಲ BJP ವಲಸಿಗರು ಅನ್ನೋತಕ್ಕಂಥದ್ದು ತಾವು ಹೇಳ್ತಾರೆ ಅರ್ಥ. ಈ ಹಿಂದೆನೂ ಕೂಡ ಬಹಿರಂಗವಾಗಿ ಇದೇ ವಿಚಾರವನ್ನು ಹೇಳಿದ್ರಿ. ಹಾಗೆ ಮೂಲ BJPಗರೇ ತಮ್ಮನ್ನು ಪಕ್ಷದಿಂದ ಹೊರ ಇಡುವಂಥ ಕೆಲಸವನ್ನು ಮಾಡ್ತಾ ಬಂದ್ರ. ನೋಡಿ, ಭಾರತೀಯ ಜನತಾ ಪಕ್ಷದಲ್ಲಿ ಇರೋರು 80% ಯಾರು ಇಲ್ಲ BJP ಬಂದವರು, ಇಲ್ಲ JDS ಇಂದ ಬಂದವರು, ಇಲ್ಲ BSP ಇಂದ ಬಂದವರು, ಇಲ್ಲ ಆಮ್ ಆದ್ಮಿ ಪಾರ್ಟಿಯಿಂದ ಬಂದವರೇ ಅಲ್ಲೆಲ್ಲ ಇರೋರಲ್ಲಿ. ನಾನು ಫಸ್ಟು ಭಾರತೀಯ ಜನತಾ ಪಕ್ಷ ಶಾಸಕಾಂಗ ಸಭೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನೋಡಿದಂಥ ಇದರಲ್ಲಿ 80% ಹೊರಗಡೆಯವರೆಲ್ಲ, ಮೂಲದವರೇ ಕಮ್ಮಿ. ಅದರಿಂದ ಅವ್ರು ಯಾರನ್ನೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಬಟ್ ಹುಷಾರಾಗಿ ಅವ್ರಿಂದ ಏನು ಕೆಲಸ ಆಗಬೇಕು ಅದನ್ನು ಮಾಡಿಸ್ಕೋತಾರೆ ಅಷ್ಟೇ. ಕೆಲಸ ಆದಮೇಲೆ ನಾನು ಮುಂಚೆನೇ ಹೇಳ್ತಾ ಇದ್ದೆ, ಸೇರಿಸ್ಕೋವಾಗ ಜಾಮೂನ್ ಕೊಡ್ತಾರೆ, ಸೇರಿಸಾದ್ಮೇಲೆ ಪಾಯ್ಸನ್ ಕೊಡ್ತಾರೆ ಅಂತ. ಇದು ಭಾರತೀಯ ಜನತಾ ಪಕ್ಷ. ಕೂಡ ಇದೇ ಮಾತನ್ನೇ ತಾವು ಮೈಸೂರಲ್ಲಿ ಹೇಳಿದ್ರಿ, ಇದು ದೊಡ್ಡ ಮಟ್ಟದ ಸಿದ್ಧಾಗಿತ್ತು. ಹಾಗಿದ್ರೆ ಪಕ್ಷದಲ್ಲಿ ವಲಸಿಗರಿಗೆ BJPಯಲ್ಲಿ ಸ್ಥಾನ ಇರೋದಿಲ್ವಾ, ಉಳಿಯೋದೇ ಇಲ್ವಾ, ಯಾರು ಕೂಡ ಅಲ್ಲಿ ಸುಭದ್ರವಾಗಿ ಉಳಿಯೋದಕ್ಕೆ ಆಗೋದೇ ಇಲ್ಲ, ಬಿಡೋದೇ ಇಲ್ವಾ ಅಂತ ಆ ಥರದ ವಾತಾವರಣ ನೀವು ಯಾಕೆ ಹೈಕಮಾಂಡ್ ನಾಯಕರಿಗೆ ಇದನ್ನು ಗಮನಕ್ಕೆ ತರೋಕ್ಕಾಗಲಿಲ್ವಾ ಅಂತ? ಹೈಕಮಾಂಡ್ ತಂದರೂ ಕೂಡ ಯಾರು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಯತ್ನ ಮಾಡಿದ್ರೆ ಸರ್ ಯಾವಾಗಲಾದರೂ? ಅಮಿತ್ ಶಾ ಅವರಿಗೆ ಇದೆಲ್ಲ ಕೂಡ ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ತಂದಾದಮೇಲೆ ಅಮಿತ್ ಶಾ ಅವರು ಕೂಡ ಡೆಲ್ಲಿಲಿ ಭೇಟಿ ಮಾಡಿ ನಾನು ವಾಸ್ತವಾಂಶ ಹೇಳಿದ್ದೆ. ನಾನು ಪಕ್ಷದಲ್ಲಿ ನನಗೆ ತೊಂದರೆ ಇಲ್ಲ, ರಾಜ್ಯ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ನನಗೇನು ತೊಂದರೆ ಇಲ್ಲ. ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ಇವರು ಸರಿಯಾದ ಇದರಲ್ಲಿ ಬಳಸ್ಕೋತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅವ್ರ ಗಮನಕ್ಕೆ ನಾನು ತಂದಿದ್ದೆ. ಬಟ್ ಅವರು ಇಲ್ಲಿದ್ದೇನು ಸೆಟೇಟ್ ಮಾಡೋಕ್ಕೆ ಅವ್ರಿಗೂ ಏನೂ ಇಷ್ಟ ಇಲ್ಲ. ಅದರಿಂದ ಅದನ್ನು ಅವರು ಸೀರಿಯಸ್ಸಾಗಿ ತಗೊಂಡಿಲ್ಲ, ನಾನು ಕೂಡ ಅದನ್ನ ಸೀರಿಯಸ್ಸಾಗಿ ತಗೊಳ್ಳೋಕ್ಕೆ ಹೋಗಲಿಲ್ಲ. ಅದ್ಯಾವುದು ಕೂಡ ಅಲಿಗೇಷನ್ ಆಗಲೂ ಕೂಡ ನಾನು ಮಾಡೋಕ್ಕೆ ಹೋಗಲಿಲ್ಲ. ಅದೆಲ್ಲ ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರಿಗೆ ಎಲ್ಲ ಕೂಡ ಗೊತ್ತಿದೆ. ನಾನು ಸ್ವಲ್ಪ ನೇರ ಈಗ ಅಸೆಂಬ್ಲಿಲಿ ಬೈಕಾಟ್ ಮಾಡೋರು, ಅಸೆಂಬ್ಲಿ ಇರ್ತಕ್ಕಂಥದ್ದು ಅನೇಕ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅಸೆಂಬ್ಲಿ ಇರೋದು. ಇವರು ಬೇಕಾಬಿಟ್ಟು ಚರ್ಚೆನೂ ಮಾಡ್ತಿರಲಿಲ್ಲ, ಬಾಯ್ಕಾಟ್ ಮಾಡ್ತಕ್ಕಂಥದ್ದು. ಇದನ್ನು ನಾನು ವಿರೋಧ ಮಾಡ್ತಾಯಿದ್ದೆ. ಆಮೇಲೆ ಸೋಮಶೇಖರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ, ನೋಡ್ಕೊಂಬನ್ನಿ. BJPಯಿಂದ ST ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಬ್ಬರನ್ನು ಕೂಡ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ST ಸೋಮಶೇಖರ್ ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. BJPಯ ಈ ಒಂದು ಪಕ್ಷದ ಒಂದು ನಿಲುವು ಮತ್ತು ಇವತ್ತಿನ ಒಂದು ಆದೇಶ ತಾವು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಸರ್? 100ಕ್ಕೆ 100 ಎಕ್ಸ್ಪೆಕ್ಟ್ ಮಾಡಿದ್ದೆ. ಭಾಳ ಸಂತೋಷ ಆಗ್ತದೆ. ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಒಳ್ಳೆಯ ಡಿಸಿಷನ್ನ ಮಾಡಿದ್ದಾರೆ. ಅವ್ರೇನು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಹಿಂದೆ ಕಾಂಗ್ರೆಸ್ಸಿಂದ ಬಂದಂಥ ಸಂದರ್ಭದಲ್ಲಿ SPM ಅಂತಂದರೆ ತುಂಬ ಫೇಮಸ್ಸು, ಆ ಮಟ್ಟಕ್ಕೆ ಇತ್ತು. ಆ ನಂತರ ದೊಡ್ಡ ಮಟ್ಟದಲ್ಲಿ ಅಂದರೆ ಪಕ್ಷದಲ್ಲಿ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಸ್ಥಾನವನ್ನು ಅಲಂಕರಿಸಿದ್ರಿ, ಅಂದರೆ ಚೆನ್ನಾಗಿ ಗುರುತಿಸ್ಕೊಂಡಿದ್ರಿ, ಎಲ್ಲ ರೀತಿಯಲ್ಲೂ ಸಕ್ರಿಯವಾಗಿದ್ರಿ, ಆಕ್ಟಿವ್ ಆಗಿದ್ರಿ. ಆ ನಂತರ ಏನಾಯಿತು ಅಂತ ಬರ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ಬಿಟ್ಟು BJPಗೆ ಬಂದು JDS ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಮಗೆ ಆಗಲಿಲ್ಲ. ಸಮ್ಮಿಶ್ರ ಸರ್ಕಾರ ಸರಿ ಹೋಗಲಿಲ್ಲ ಅಂಥೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದು 3 ವರ್ಷ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿಯವ್ರ ನೇತೃತ್ವದಲ್ಲಿ ಸಹಕಾರ ಸಚಿವನಾಗಿ ಕೆಲಸ ಮಾಡಿದೆ. ಮೈಸೂರು ಉಸ್ತುವಾರಿ ಕೆಲಸ ಮಾಡಿದೆ. ಪಕ್ಷದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದೆ. ಪ್ರಧಾನಮಂತ್ರಿಗಳ ಕಾರ್ಯಕ್ರಮವನ್ನು ಕೂಡ ಮಾಡಿದೆ. ಅಮಿತ್ ಶಾ ಕಾರ್ಯಕ್ರಮಗಳನ್ನು ಮಾಡಿದೆ. ಯಾವೊಂದು ಸಣ್ಣ ಅಲಿಗೇಷನ್ ಇಲ್ದಂಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸಹಕಾರ ಮಂತ್ರಿಯಾಗಿ ಕೆಲಸ ಮಾಡಿದೆ. ಭಾರತೀಯ ಜನತಾ ಪಕ್ಷದ ಯಾವೊಬ್ಬ ಶಾಸಕನೂ ಕೂಡ ಒಂದು ಸಣ್ಣ ಅಲಿಗೇಷನ್ ಕೂಡ ಮಾಡದಿರ್ತಕ್ಕಂಥ ರೀತಿಯಲ್ಲಿ ಮಾಡಿದೆ. 2023 ಚುನಾವಣೆ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಹೈಕಮಾಂಡ್ ಗಮನಕ್ಕೆ ತಂದಂಥ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಮಾಡಲಿಲ್ಲ. ಸರಿಪಡಿಸ್ಬೋದಾಗಿತ್ತು. ಸೋಮಶೇಖರ್ನ ಭಾರತೀಯ ಜನತಾ ಪಕ್ಷದಲ್ಲೇ ಉಳಿಸ್ಕೋಬೇಕು ಅನ್ನೋಂಗಿದ್ರೆ ಅವರು ಮಾಡ್ತಾಯಿದ್ರು. ಬಟ್ ಯಾರೂ ಕೂಡ ಅದನ್ನು ಸೀರಿಯಸ್ಸಾಗಿ ಮಾಡಲಿಲ್ಲ.
ಆಗ ಮುಖ್ಯಮಂತ್ರಿಗಳು ಕಾನ್ಸ್ಟಿಟ್ಯೂನ್ಸಿಗೆ ಬಂದರು, ಉಪಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಆ ಸಂದರ್ಭದಲ್ಲಿ ನಾನು ಶಾಸಕ ಭಾಗವಹಿಸಬೇಕಾಯಿತು. ಆಗ ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಕಾಂಗ್ರೆಸ್ ಜೊತೆಲಿ ಗುರುತಿಸ್ಕೊಂಡಿದ್ದಾರೆ. ಭಾರತೀಯ ಪಕ್ಷಕ್ಕೆ ಮುಜುಗರ ಆಗ್ತದೆ ಅಂತೇಳಿ ಆವಾಗಿಂದನೂ ಕೂಡ ಇದನ್ನು ಮಾಡ್ಕೊಂಡು ಬಂದರು. ನಾನು ಕೂಡ ಅಷ್ಟೇ ಅಸಮಾಧಾನ ಆಗಿ ಭಾರತೀಯ ಜನತಾ ಪಕ್ಷ ಜೊತೆಯಲ್ಲಿ ಗುರ್ಸ್ಕೊಳ್ಳೋದು ಕಮ್ಮಿ ಮಾಡಿದೆ. ರಾಜ್ಯಸಭಾ ಚುನಾವಣೆ ಬಂದಂಥ ಸಮಯದಲ್ಲಿ ನಾನು ಪಕ್ಷದ ಪರವಾಗಿ ಮತ ಹಾಕಲಿಲ್ಲ. ಅದನ್ನು ಅದು ಕಾನೂನು ಹಂಗೆ ಇದೆ, ನೀವು ಯಾರಿಗೆ ಬೇಕಾದರೂ ಹಾಕ್ಬೋದು. ಅದು ವಿಪ್ಪು ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ರಾಜ್ಯಸಭಾ. ಬಟ್ ಮುಖಂಡರು ಯಾರು ಇರ್ತಾರೆ ಅವರಿಗೆ ತೋರಿಸ್ಬೇಕು ಅಂತಕ್ಕಂಥದ್ದಿತ್ತು, ಅವರಿಗೆ ತೋರಿಸ್ತು. ಅದಾದಮೇಲೆ ನೋಟಿಸ್ ಕೊಟ್ಟರು, ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೆ. ಆ ನೋಟಿಸ್ ಉತ್ತರ ಇದು ಕೊಟ್ಟಾದಮೇಲೆ ಇವತ್ತುವರೆಗೂ ಕೂಡ ಅದೇನು ಬರಲಿಲ್ಲ. ಇದು 2ನೇ ನೋಟಿಸು. ಅದಕ್ಕೆ ರಿಪ್ಲೈನೂ ಕೊಟ್ಟಿದ್ದೆ. ಪಕ್ಷಕ್ಕೆ ಮುಜುಗರ ಆಗುವಂಗೆ, ಲೀಡ್ರ್ ಮುಜುಗರ ಆಗುವಂಗೆ ಯಾವತ್ತೂ ಕೂಡ ನಾನು ಮಾತನಾಡಿಲ್ಲ. ಮುಜುಗರ ಆಗುವಂಥ ಸನ್ನಿವೇಶನೂ ಕೂಡ ನಾನು ಮಾಡಲಿಲ್ಲ. ಏನು ನಮಗೆ ನೋಟಿಸ್ ಕೊಟ್ಟಿದ್ದೀರಿ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿ ಲೆಟ್ರ್ ಕೊಟ್ಟಿದ್ದೆ. ಅದಾದ ನಂತರ ಇವತ್ತು ಬೆಳಗ್ಗೆ ನನಗೆ ಅದು ಬಂದಿದೆ. ಅದಕ್ಕೇನು ಕಾಮೆಂಟ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಸಂತೋಷವಾಗಿ ಅವ್ರೇನು ಹೈಕಮಾಂಡ್ ಕೊಟ್ಟಿದ್ದಾರೆ ಅದನ್ನ ಸ್ವೀಕಾರ ಮಾಡಿದ್ದೇನೆ. ತಾವು ಒಂದು ಮಾತನ್ನು ಹೇಳಿದ್ರಿ, ಪಕ್ಷದಲ್ಲಿ ತನ್ನನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಯಾಕೇನು ಎಸ್ ಟಿ ಸೋಮಶೇಖರ್ ಟಾರ್ಗೆಟ್ ಆದ್ರ ಅಂತ ಏನಾದರೂ ಬೆಂಗಳೂರು ನಾಯಕರಿಗೆ ಟಾರ್ಗೆಟ್ ಆದ್ರ ಅಥವಾ ಪಕ್ಷದಲ್ಲಿ ಬೇರೆ ಇನ್ಯಾರು ಪ್ರಭಾವಿ ನಾಯಕರಿಗೆ ಟಾರ್ಗೆಟ್ ಆದ್ರೆ ಯಾಕೆ ಅಂತ, ಏನು ಇನ್ಸೈಡ್ ಏನು ಅಂತ? ಅದರಲ್ಲಿ ಗುಂಪುಗಾರಿಕೆ ವಿಪರೀತ ಇದೆ. ಇವನು ಕಂಡ್ರೆ ಆಗಲ್ಲ, ಅವನು ಕಂಡ್ರೆ ಇವನಿಗಾಗಲ್ಲ, ಆ ಥರದ್ದು ಇದೆ. ಇವನು ಬೆಳಿತಾನೆ ಅಂತ ಅವನು ಇದು ಆ ಇದರಲ್ಲಿ ಇರ್ತಕ್ಕಂಥ ಸಾಮಾನ್ಯದ್ದು. ಅಂದರೆ ನಿಮ್ಮನ್ನು ತುಳಿಯುವಂಥ ಪ್ರಯತ್ನ ಆಯ್ತಾ ಪಕ್ಷದಲ್ಲಿ, ಬಿ ಜೆ ಪಿಯಲ್ಲಿ? ನನ್ನ ಯಾರು ತುಳಿಯೋಕ್ಕಾಗೋದಿಲ್ಲ. ನೋಡಿ, ನಾನು ಬೇರೆಯವ್ರನ್ನ ತುಳಿಯೋಕೆ ಹೋಗೋದಿಲ್ಲ. ನನ್ನ ಲಿಮಿಟ್ ಏನಿರ್ತದೆ ಆ ಲಿಮಿಟ್ಗೆ ನಾನು ಇರ್ತೀನಿ. ಅನ್ನೆಸರಿ ಇನ್ವಾಲ್ವ್ಮೆಂಟ್ ಆಗೋದು ಮತ್ತೊಂದಾಗೋದು ಯಾವುದೂ ಕೂಡ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಅದು ನನಗೆ ಒಂದೇನಂತಂದರೆ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಮಾಡಿದೆ. 6 ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದೆ. ಅಮಿತ್ ಶಾದು 5-6 ಕಾರ್ಯಕ್ರಮವನ್ನು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಮಾಡಿದೆ. ಹೆಸರಿಡಿದು ಕೂಗುವಷ್ಟು ನೋಟೆಡ್ ಆಗಿದ್ದೆ. ಸೋಮಶೇಖರ್ ರಾವ್ ಇದ್ದಾರೆ ಅನ್ನೋ ಮಟ್ಟಕ್ಕೆ ಅಮಿತ್ ಶಾರವರು ನನ್ನ ಕೂಗ್ತಕ್ಕಂಥದ್ದು ಕೂಡ ಆಯಿತು. ಅವತ್ತಿಂದ ಕೆಲವ್ರಿಗೆಲ್ಲೋ ಇವನು ಈಗ ಬಂದವನೇ ಕಾಂಗ್ರೆಸ್ಸಿಂದ ಅಮಿತ್ ಶಾ ಅಂತ ಅವರು ಗುರುತಿಡಿತಾರಲ್ಲ ಅನ್ನೋಂಗೆ ಸ್ವಲ್ಪ ಕೆಲವರಿಗೆ ತಳಮಳ ಆಗಿರ್ಬೋದು. ಬಟ್ ಈಗ ಎಕ್ಸ್ಪೆಲ್ ಮಾಡಿದ್ದಾರೆ, ಅದು ಯಾವುದೂ ಕೂಡ ನಾನು ಕಾಮೆಂಟ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ ಏನು ಮಾಡಿದ್ದಾರೆ ಅದನ್ನ ಸ್ವಾಗತ ಮಾಡ್ತೇನೆ ಅಷ್ಟೇ. ಮೂಲ ಬಿ ಜೆ ಪಿ ವಲಸಿಗರು ಅನ್ನೋಂತಕ್ಕಂಥದ್ದು ತಾವು ಹೇಳ್ತಾರೆ ಅರ್ಥ. ಈ ಹಿಂದೆನೂ ಕೂಡ ಬಹಿರಂಗವಾಗಿ ಇದೇ ವಿಚಾರವನ್ನು ಹೇಳಿದ್ರಿ. ಹಾಗೆ ಮೂಲ ಬಿ ಜೆ ಪಿಗರೇ ತಮ್ಮನ್ನು ಪಕ್ಷದಿಂದ ಹೊರ ಇಡುವಂಥ ಕೆಲಸವನ್ನು ಮಾಡ್ತಾ ಬಂದ್ರ. ನೋಡಿ, ಭಾರತೀಯ ಜನತಾ ಪಕ್ಷದಲ್ಲಿ ಇರೋರು 80% ಯಾರು ಇಲ್ಲ ಬಿ ಜೆ ಪಿ ಬಂದವರು, ಇಲ್ಲ JDS ಬಂದವರು, ಇಲ್ಲ BSPಯಿಂದ ಬಂದವರು, ಇಲ್ಲ ಆಮ್ ಆದ್ಮಿ ಪಾರ್ಟಿಯಿಂದ ಬಂದವರೇ ಅಲ್ಲೆಲ್ಲ ಇರೋರಲ್ಲಿ. ನಾನು ಫಸ್ಟು ಭಾರತೀಯ ಜನತಾ ಪಕ್ಷ ಶಾಸಕಾಂಗ ಸಭೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನೋಡಿದಂಥ ಇದರಲ್ಲಿ 80% ಹೊರಗಡೆಯವರೆಲ್ಲ, ಮೂಲದವರೇ ಕಮ್ಮಿ. ಅದರಿಂದ ಅವ್ರು ಯಾರನ್ನೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಬಟ್ ಹುಷಾರಾಗಿ ಅವ್ರಿಂದ ಏನು ಕೆಲಸ ಆಗಬೇಕು ಅದನ್ನು ಮಾಡಿಸ್ಕೋತಾರೆ ಅಷ್ಟೇ. ಕೆಲಸ ಆದಮೇಲೆ ನಾನು ಮುಂಚೆನೇ ಹೇಳ್ತಾ ಇದ್ದೆ, ಸೇರಿಸ್ಕುವಾಗ ಜಾಮೂನ್ ಕೊಡ್ತಾರೆ, ಸೇರಿಸಾದ್ಮೇಲೆ ಪಾಯ್ಸನ್ ಕೊಡ್ತಾರೆ ಅಂತ. ಇದು ಭಾರತೀಯ ಜನತಾ ಪಕ್ಷ. ಹಿಂದೆ ಕೂಡ ಇದೇ ಮಾತನ್ನೇ ತಾವು ಮೈಸೂರಲ್ಲಿ ಹೇಳಿದ್ರಿ, ಇದು ದೊಡ್ಡ ಮಟ್ಟದ ಸಿದ್ಧಾಗಿತ್ತು. ಹಾಗಿದ್ರೆ ಪಕ್ಷದಲ್ಲಿ ವಲಸಿಗರಿಗೆ ಬಿ ಜೆ ಪಿಯಲ್ಲಿ ಸ್ಥಾನ ಇರೋದಿಲ್ವಾ, ಉಳಿಯೋದೇ ಇಲ್ವಾ, ಯಾರು ಕೂಡ ಅಲ್ಲಿ ಸುಭದ್ರವಾಗಿ ಉಳಿಯೋದಕ್ಕೆ ಆಗೋದೇ ಇಲ್ಲ, ಬಿಡೋದೇ ಇಲ್ವಾ ಅಂತ ಆ ಥರದ ವಾತಾವರಣ ನೀವು ಯಾಕೆ ಹೈಕಮಾಂಡ್ ನಾಯಕರಿಗೆ ಇದನ್ನು ಗಮನಕ್ಕೆ ತರೋಕ್ಕಾಗಲಿಲ್ವಾ ಅಂತ? ಹೈಕಮಾಂಡ್ ತಂದರೂ ಕೂಡ ಯಾರು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಯತ್ನ ಮಾಡಿದ್ರೆ ಸರ್ ಯಾವಾಗಲಾದರೂ? ಅಮಿತ್ ಶಾ ಅವರಿಗೆ ಇದೆಲ್ಲ ಕೂಡ ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ತಂದಾದಮೇಲೆ ಅಮಿತ್ ಶಾ ಅವರು ಕೂಡ ಡೆಲ್ಲಿಲಿ ಭೇಟಿ ಮಾಡಿ ನಾನು ವಾಸ್ತವಾಂಶ ಹೇಳಿದ್ದೆ. ನಾನು ಪಕ್ಷದಲ್ಲಿ ನನಗೆ ತೊಂದರೆ ಇಲ್ಲ, ರಾಜ್ಯ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ನನಗೇನು ತೊಂದರೆ ಇಲ್ಲ. ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ಇವರು ಸರಿಯಾದ ಇದರಲ್ಲಿ ಬಳಸ್ಕೋತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅವ್ರ ಗಮನಕ್ಕೆ ನಾನು ತಂದಿದ್ದೆ. ಬಟ್ ಅವರು ಇಲ್ಲಿದ್ದೇನು ಸೆಟಲ್ ಮಾಡೋಕ್ಕೆ ಅವ್ರಿಗೂ ಏನೂ ಇಷ್ಟ ಇಲ್ಲ. ಅದರಿಂದ ಅದನ್ನು ಅವರು ಸೀರಿಯಸ್ಸಾಗಿ ತಗೊಂಡಿಲ್ಲ, ನಾನು ಕೂಡ ಅದನ್ನ ಸೀರಿಯಸ್ಸಾಗಿ ತಗೊಳ್ಳೋಕ್ಕೆ ಹೋಗಲಿಲ್ಲ. ಅದ್ಯಾವುದು ಕೂಡ ಅಲಿಗೇಷನ್ ಆಗಲೂ ಕೂಡ ನಾನು ಮಾಡೋಕ್ಕೆ ಹೋಗಲಿಲ್ಲ. ಅದೆಲ್ಲ ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರಿಗೆ
ಎಲ್ಲ ಕೂಡ ಗೊತ್ತಿದೆ. ನಾನು ಸ್ವಲ್ಪ ನೇರ ಈಗ ಅಸೆಂಬ್ಲಿಲಿ ಬೈಕಾಟ್ ಮಾಡೋರು, ಅಸೆಂಬ್ಲಿ ಇರ್ತಕ್ಕಂಥದ್ದು ಅನೇಕ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅಸೆಂಬ್ಲಿ ಇರೋದು. ಇವರು ಬೇಕಾಬಿಟ್ಟು ಚರ್ಚೆನೂ ಮಾಡ್ತಿರಲಿಲ್ಲ, ಬಾಯ್ಕಾಟ್ ಮಾಡ್ತಕ್ಕಂಥದ್ದು. ಇದನ್ನು ನಾನು ವಿರೋಧ ಮಾಡ್ತಾಯಿದ್ದೆ. ಆಮೇಲೆ